2 ತಿಂಗಳ ಹಿಂದೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. 2 ತಿಂಗಳ ಹಿಂದೆ ಸಿಎಂ ಆಗಿ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಡಿಕೆಶಿ ಜೂನ್ 3ರಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಡಿಕೆಶಿ ಅದೇ ದಿನದಂದು ನೂತನ ಸಚಿವರ ಪ್ರಮಾಣಕ್ಕೆ ಪ್ಲಾನ್. ಇವತ್ತಿಗೆ 2 ತಿಂಗಳ ಹಿಂದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಲೋಕಭವನದಲ್ಲಿ. ಇದೇ ಜೂನ್ 3ಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರೋದು ಡಿಕೆ ಶಿವಕುಮಾರ್ ಅವರು. ಇವತ್ತು ಆಗಸ್ಟ್ 3, ಇವತ್ತು ಎಲ್ಲ ಮಂತ್ರಿಗಳು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಸಂಜೆ 4:05 ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಜೂನ್ 3ನೇ ತಾರೀಕು ಕೂಡ ಸಂಜೆನೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರೋದು. ಐ ಥಿಂಕ್ 4 ಗಂಟೆಯ ಸುಮಾರಿಗೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರೋದು ಲೋಕಭವನದಲ್ಲಿ. ಸೊ 2 ತಿಂಗಳ ಹಿಂದೆ, ಈಗ ಆಗಸ್ಟ್ 3, ಇವತ್ತಿಗೆ ಕರೆಕ್ಟಾಗಿ 2 ತಿಂಗಳು. ಇವತ್ತು ನೂತನ ಸಚಿವರಾಗಿ ನೂತನ ಮಂತ್ರಿಗಿರಿ ಪಟ್ಟವನ್ನ ಒಂದಷ್ಟು ಜನ ಅಂದ್ರೆ ಈಗಾಗಲೇ 18 ಜನರ ಹೆಸರು ಫೈನಲ್ ಆಗಿದೆ. ಆ ಫೈನಲ್ ಲಿಸ್ಟ್ ಅನ್ನು ಸಹ ನಾವು ತೋರಿಸಿದೀವಿ. ಆಲ್ಮೋಸ್ಟ್ ಇವರಿಗೆ ಸಚಿವರ ಸ್ಥಾನವನ್ನು ಸಿಗುತ್ತೆ. ಸೊ ಹೀಗಾಗಿ ಇವತ್ತು ಸಂಜೆ 4:05 ಈ ಸಚಿವರೆಲ್ಲರೂ ಕೂಡ ಮಂತ್ರಿಗಿರಿ ಪಟ್ಟವನ್ನ ಏರಲಿದ್ದಾರೆ. ಪ್ರಮಾಣ ವಚನಕ್ಕೆ ಈಗಾಗಲೇ ತಯಾರಿ ನಡೀತಾ ಇದೆ ಲೋಕಭವನದಲ್ಲಿ. ಸೊ ಲೋಕಭವನದಲ್ಲಿ 4:05 ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ.